ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಕಾದಲ್ ರಿಸೆಟ್ ರಿಪೀಟ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ನಮಗೆ ಅದಿತಿ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ಮದುಮಗಳ ಗೆಟಪ್ ನಲ್ಲಿರ್ತಾಳೆ. ಈಕೆ ಹೊರದೇಶದಲ್ಲಿರ್ತಾಳೆ. ಈಕೆಗೆ ಏನೋ ಪ್ರಾಬ್ಲಮ್ ಇರುತ್ತೆ. ಈಕೆ ಅಳ್ತಾ ಒಂದು ಕಡೆ ಹೋಗಿ ಕೂತ್ಕೋತಾಳೆ ಮತ್ತು ತನ್ನ ಮನೆಗೆ ಕಾಲ್ ಮಾಡ್ತಾಳೆ. ಆಕೆ ತನ್ನ ತಂದೆ ತನ್ನ ಕಾಲ್ ರಿಸೀವ್ ಮಾಡ್ತಾನೆ ಅಂತ ಅನ್ಕೋತಾಳೆ. ಆದ್ರೆ ಅದಿತಿ ತಾಯಿ ಕಾಲ್ ರಿಸೀವ್ ಮಾಡಿರ್ತಾಳೆ. ಇಲ್ಲಿ ಅದಿತಿ ತಾಯಿ ಅದಿತಿಗೆ, ನೀನು ನಮಗೆ ಕಾಲ್ ಮಾಡಬೇಡ, ಯಾಕಂದ್ರೆ ನೀನು ಮನೆ ಬಿಟ್ಟು ಓಡೋಗಿದ್ದೀಯಾ, ನೀನು ನಮ್ಮ ಪಾಲಿಗೆ ಸತ್ತೋಗಿದ್ದೀಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅದಿತಿಗೆ ತುಂಬಾ ಬೇಜಾರಾಗುತ್ತೆ. ಈಗ ಆಕೆ ಮನೆಗೆ ಕೂಡ ಹೋಗೋ ಆಗಿರಲ್ಲ. ಇನ್ನು ಅಲ್ಲೇ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಾ ಕೂತಿರ್ತಾನೆ. ಆಗ ಅದಿತಿ ಅವನ ಹತ್ರ ಹೋಗಿ ತಾನು ಹಾಕೊಂಡಿದ್ದ ಒಂದು ಕಾಸ್ಟ್ಲಿ ಜ್ಯುವೆಲ್ರಿನ ಅವನಿಗೆ ಕೊಡ್ತಾಳೆ. ಇದನ್ನ ತಗೊಂಡು ಆ ವ್ಯಕ್ತಿ ಶಾಕ್ ಆಗ್ತಾನೆ, ಯಾಕಂದ್ರೆ ಆ ಜ್ಯುವೆಲ್ರಿ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಈಗ ಅತಿಥಿ ಅಲ್ಲಿಂದ ಒಂದು ಗುಡ್ಡದ ಹತ್ರ ಹೋಗ್ತಾಳೆ ಮತ್ತು ಆಕೆ ಅಲ್ಲಿಂದ ಜಂಪ್ ಮಾಡಿ ಸಾಯ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಯಾಕಂದ್ರೆ ಈಗ ತನಗಂತ ಈ ಪ್ರಪಂಚದಲ್ಲಿ ಯಾರು ಇರಲ್ಲ. ಈಗ ಅತಿಥಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಲ್ಲಿಂದ ಜಂಪ್ ಮಾಡ್ತಾಳೆ. ಈಗ ಸೀನ್ ಇಲ್ಲಿಗೆ ಕಟ್ ಆಗಿ ನಮಗೆ ಅದಿತಿನ ತೋರಿಸ್ತಾರೆ. ಈಕೆ ಬಸ್ ಅಲ್ಲಿ ಎಲ್ಲೋ ಹೋಗ್ತಿರ್ತಾಳೆ. ಆಕೆ ಹಿಂದೆ ಸಿದ್ಧಾರ್ಥ್ ಕೂಡ ಬರ್ತಿರ್ತಾನೆ. ಇಲ್ಲಿ ಸಿದ್ಧಾರ್ಥ್ ಮತ್ತು ಅದಿತಿ ಒಟ್ಟಿಗೆ ಬರ್ತಿರ್ತಾರೆ. ಅವರು ಒಂದೇ ಮನೆಗೆ ಬರ್ತಾರೆ. ಇಲ್ಲಿ ನಮಗೆ ಅದಿತಿ ಮತ್ತು ಸಿದ್ಧಾರ್ಥ್ ನಡುವೆ ರಿಲೇಶನ್ಶಿಪ್ ಏನಿದೆ ಅಂತ ಗೊತ್ತಾಗಲ್ಲ. ಈಗ ರಾತ್ರಿ ಆದಾಗ ಸಿದ್ಧಾರ್ಥ್ ಅತಿಥಿಗೆ ಮೆಡಿಸಿನ್ ಕೊಡ್ತಾನೆ ಮತ್ತು ಅದನ್ನ ತಗೊಂಡು ಅದಿತಿ ಮಲ್ಕೊಳ್ಳೋಕೆ ಹೋಗ್ತಾಳೆ. ಇನ್ನು ಬೆಳಗ್ಗೆ ಅತಿಥಿಗೆ ಎಚ್ಚರಿಕೆ ಆದಾಗ ಆಕೆ ಸಿದ್ಧಾರ್ಥ್ ಮೇಲೆ ಕೋಪ ಮಾಡ್ತಿರ್ತಾಳೆ ಮತ್ತು ನಾನು ಇಲ್ಲಿ ಹೇಗೆ ಬಂದೆ, ನೀನು ಯಾರು ಅಂತ ಕೇಳ್ತಿರ್ತಾಳೆ. ಸಿದ್ಧಾರ್ಥ್ ಆಕೆನ ಕಂಟ್ರೋಲ್ ಮಾಡೋಕೆ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಅದಿತಿ ಕೇಳ್ತಿರಲ್ಲ. ಆಗ ಅಲ್ಲಿ ಪೌಲ್ ಅನ್ನೋ ಡಾಕ್ಟರ್ ಬರ್ತಾನೆ ಮತ್ತು ಆತ ಅದಿತಿಗೆ ತನ್ನ ಕಂಡೀಷನ್ ಬಗ್ಗೆ ಹೇಳ್ತಾನೆ ಮತ್ತು ಡಾಕ್ಟರ್ ಅದಿತಿಗೆ, ಕಳೆದ 2 ವರ್ಷದಿಂದ ನಿನ್ನ ಜೊತೆ ಏನಾಯ್ತೋ ನೀನು ಎಲ್ಲ ಮರೆತು ಹೋಗಿದ್ದೀಯಾ ಮತ್ತು ದಿನ ಬೆಳಗ್ಗೆ ನಿನ್ನ ಮೆಮೊರಿ ರೀಸೆಟ್ ಆಗುತ್ತೆ ಮತ್ತು ನಿನಗೆ ನಿನ್ನೆ ನೀನು ಏನು ಮಾಡಿದ್ದೆ ಅದು ಕೂಡ ನೆನಪಿರಲ್ಲ. ಅದಕ್ಕೆ ನೀನು ಪ್ರತಿದಿನ ಹೊಸ ವ್ಯಕ್ತಿಯಾಗಿ ಎದ್ದೇಳ್ತೀಯಾ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅತಿಥಿ ಶಾಕ್ ಆಗ್ತಾಳೆ. ಆಕೆ ಡಾಕ್ಟರ್ಗೆ, ಇದೆಲ್ಲ ಏನು, ನನಗೆ ಏನು ಅರ್ಥ ಆಗ್ತಿಲ್ಲ, ನಾನು ನನ್ನ ಮನೆಗೆ ಫೋನ್ ಮಾಡಿ ಈ ಸಂಗತಿಯನ್ನ ಹೇಳಬೇಕು ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಆಕೆಗೆ ಒಂದು ಸೆಲ್ ಫೋನ್ ಕೊಡ್ತಾನೆ. ಈಗ ಆಕೆ ತನ್ನ ತಾಯಿಗೆ ಕಾಲ್ ಮಾಡ್ತಾಳೆ. ಆಕೆ ತಾಯಿ ಮತ್ತೆ ಅದೇ ರೀತಿ ಆಕೆಗೆ ಬೈದು ಫೋನ್ ಕಟ್ ಮಾಡ್ತಾಳೆ. ಇದನ್ನ ಕೇಳಿ ಆಕೆಗೆ ಏನು ಅರ್ಥ ಆಗಲ್ಲ. ಆಕೆ ಡಾಕ್ಟರ್ಗೆ, ಅಷ್ಟಕ್ಕೂ ನನ್ನ ತಾಯಿ ನನ್ನ ಯಾಕೆ ಬೈತಿದ್ದಾಳೆ ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ಆಕೆಗೆ, ಈ ವ್ಯಕ್ತಿ ನಿನಗೆ ಕಾಣ್ತಾ ಇದ್ದಾನಲ್ಲ, ಈತನ ಹೆಸರು ಸಿದ್ಧಾರ್ಥ್, ನೀನು ಇವನ ಜೊತೆ ಓಡೋಗಿ ಮದುವೆ ಆಗಿದ್ದೀಯಾ. ಇದು ನಿಮ್ಮ ಪೇರೆಂಟ್ಸ್ಗೆ ಇಷ್ಟದಿಲ್ಲ, ಅದಕ್ಕೆ ಅವರು ನಿನ್ನ ಮೇಲೆ ಕೋಪದಲ್ಲಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅದಿತಿ ಸಿದ್ಧಾರ್ಥ್ಗೆ, ಇವರು ಹೇಳ್ತಿರೋದು ನಿಜನಾ ಅಂತ ಕೇಳ್ತಾಳೆ. ಆಗ ಸಿದ್ಧಾರ್ಥ್ ತನ್ನ ಕೈಗೆ ಹಾಕಿದ್ದ ರಿಂಗ್ ನ ತೋರಿಸ್ತಾನೆ ಮತ್ತು ಅತಿಥಿಗೆ ಹೌದು ಅಂತ ಹೇಳ್ತಾನೆ. ಈಗ ಅತಿಥಿ ಅಲ್ಲಿಂದ ಮನೆ ಒಳಗೆ ಹೋಗ್ತಾಳೆ. ಇಲ್ಲಿ ಹೊರಗೆ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಅದೇನೆಂದರೆ ಆ ಡಾಕ್ಟರ್ ಆಗಿರಲ್ಲ. ಅವನು ಸಿದ್ಧಾರ್ಥ್ಗೆ, ಒಂದು ದಿನ ನಾವು ಸಿಕ್ಕಾಕೋತೀವಿ ಅಂತ ಹೇಳ್ತಾನೆ. ಈಗ ರಾತ್ರಿ ಆದಾಗ ಅದಿತಿ ಸಿದ್ಧಾರ್ಥ್ಗೆ ಕೆಲವು ಕ್ವಶನ್ ಗಳನ್ನ ಕೇಳ್ತಾಳೆ. ಸಿದ್ಧಾರ್ಥ್ ಕೂಡ ಏನು ಬೇಜಾರು ಮಾಡ್ಕೊಳ್ಳದೆ ಅದಿತಿ ಕ್ವಶನ್ ಗಳಿಗೆ ಆನ್ಸರ್ ಕೊಡ್ತಾನೆ. ಈಗ ಆಕೆ ಹೋಗಿ ಮತ್ತೆ ಮಲ್ಕೋತಾಳೆ. ಈಗ ಬೆಳಗ್ಗೆ ಆದಾಗ ಅದಿತಿ ಮತ್ತೆ ತನ್ನ ಮೆಮೊರಿನ ಕಳ್ಕೊಂಡಿರ್ತಾಳೆ. ಆಕೆ ಮತ್ತೆ ಕೂಗ್ತಿರ್ತಾಳೆ. ಈಗ ಮತ್ತೆ ಅದೇ ಪೌಲ್ ಬರ್ತಾನೆ. ಈತ ಅದಿತಿಗೆ ಮತ್ತೆ ಸೇಮ್ ಸ್ಟೋರಿ ಹೇಳ್ತಾನೆ. ಇನ್ನು ಮಾರನೇ ದಿನ ಅತಿಥಿಗೆ ಮತ್ತೆ ಸೇಮ್ ರಿಪೀಟ್ ಆಗ್ತಿರುತ್ತೆ. ಇನ್ನು ಪೌಲ್ ಕೂಡ ಅದೇ ರೀತಿ ಬಂದು ಪದೇ ಪದೇ ಅದೇ ಸ್ಟೋರಿ ಹೇಳ್ತಿರ್ತಾನೆ. ಈಗ ಅತಿಥಿ ಸಿದ್ಧಾರ್ಥ್ ಜೊತೆ ಶಾಪಿಂಗ್ ಗೆ ಹೋಗ್ತಾಳೆ. ಆಗ ಆಕೆಗೆ ಅಲ್ಲಿ ಅದೇ ಡಾಕ್ಟರ್ ಕಾಣ್ತಾನೆ. ಆಕೆ ಪೌಲ್ಗೆ, ನೀವು ಡಾಕ್ಟರ್ ಆಗಿದ್ರೆ ಇಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಪೌಲ್, ನೀವು ಕೂಡ ತುಂಬಾ ಜನರಂತೆ ಕನ್ಫ್ಯೂಸ್ ಆಗಿದ್ದೀರಾ. ಅವನು ನನ್ನ ಅಣ್ಣ, ನಾನು ಅವನ ತಮ್ಮ, ನಾವಿಬ್ರು ಟ್ವಿನ್ಸ್ ಬ್ರದರ್ಸ್ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅತಿಥಿ ಕೂಡ ಅವನಿಗೆ ಜಾಸ್ತಿ ಕ್ವಶನ್ ಮಾಡಲ್ಲ. ಆಕೆ ಅದನ್ನ ನಂಬಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಅದೇ ದಿನ ರಾತ್ರಿ ಪೌಲ್ ಸಿದ್ಧಾರ್ಥ್ ಹತ್ರ ಬಂದು, ಎಷ್ಟು ದಿನ ಅಂತ ನಾವು ಈ ನಾಟಕ ಆಡೋಕ್ಕಾಗುತ್ತೆ, ನೀನು ಆಕೆ ಮನೆಗೆ ಕರ್ಕೊಂಡು ಹೋಗಿ ಆಕೆ ತಂದೆ ತಾಯಿಗೆ ಎಲ್ಲ ನಿಜ ಹೇಳ್ಬಿಡು ಅಂತ ಹೇಳ್ತಾನೆ. ಆಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆತ ಪೌಲ್ಗೆ, ಅಷ್ಟಕ್ಕೂ ನಾನು ಆಕೆ ರಿಯಲ್ ಗಂಡ ಅಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೌಲ್ ಶಾಕ್ ಆಗ್ತಾನೆ. ಅವನು ಇಲ್ಲೇ ನಡೀತಾ ಇದೆ ಅಂತ ಅನ್ಕೋತಾನೆ. ಆಗ ಸಿದ್ಧಾರ್ಥ್ ಅವನಿಗೆ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಆಕ್ಚುಲಿ ಅದಿತಿ ಚೆನ್ನೈನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾಳೆ. ಈಕೆ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲಿ ಸಿದ್ಧಾರ್ಥ್ ಆಕೆನೆ ನೋಡ್ತಿರ್ತಾನೆ. ಅವನು ಆಕೆನ ಸ್ಟಾಕ್ ಮಾಡ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಅದಿತಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವನು ಆಕೆನ ಒನ್ ಸೈಡ್ ಲವ್ ಮಾಡ್ತಿರ್ತಾನೆ. ಈಗ ಅತಿಥಿ ರೆಡಿಯಾಗಿ ತನ್ನ ಆಫೀಸ್ಗೆ ಹೋಗ್ತಾಳೆ. ಈಗ ಸಿದ್ಧಾರ್ಥ್ ಕೂಡ ಆಕೆ ಹಿಂದೆ ಹೋಗ್ತಾನೆ. ಇಲ್ಲಿ ನಮಗೆ ಸಿದ್ಧಾರ್ಥ್ ಮತ್ತು ಅತಿಥಿ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದಿತಿ ಕೆಲಸ ಮಾಡ್ತಿದ್ದಾಗ ಆಕೆ ತಂದೆ ಆಕೆಗೆ ಕಾಲ್ ಮಾಡ್ತಾನೆ. ಅದಿತಿ ತಂದೆ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆತ ತುಂಬಾ ರಿಚ್ ಆಗಿರ್ತಾನೆ. ಆತ ಅದಿತಿಗೆ, ನೀನು ಆ ಕೆಲಸ ಮಾಡೋ ಅವಸರ ಇಲ್ಲ, ನೀನು ಆರಾಮಾಗಿರ್ಬೋದು ಅಂತ ಹೇಳ್ತಾನೆ. ಆದ್ರೆ ಅದಿತಿ ಆತನಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ಮತ್ತು ತಾನು ಕೆಲಸ ಮಾಡ್ತಿರೋದನ್ನ ತೋರಿಸ್ತಾಳೆ. ಇನ್ನು ನಾನು ಸ್ವತಂತ್ರವಾಗಿ ಬದುಕಬೇಕಂತ ಆಸೆ ಪಡ್ತಿದ್ದೀನಿ, ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳಕ್ಕೆ ಈ ಕೆಲಸವನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅದಿತಿ ತಂದೆ, ಆಯ್ತು, ನಿನ್ನ ಇಷ್ಟದಂತೆ ಮಾಡು, ಆದ್ರೆ ನಿನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇತ್ತು, ನೀನು ಮ್ಯೂಸಿಕ್ ನಲ್ಲಿ ಏನೋ ದೊಡ್ಡದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಜಾಬ್ ಮಾಡ್ತಿದೀಯಾ ಅಂತ ಕೇಳ್ತಾನೆ.
ಇನ್ನು ಅದಿತಿ ತನ್ನ ತಂದೆ ಕಾಲ್ ಕಟ್ ಮಾಡಿ ಸಾಯಂಕಾಲ ಆದಾಗ ಒಂದು ಮ್ಯೂಸಿಕ್ ಬ್ಯಾಂಡ್ಗೆ ಹೋಗ್ತಾಳೆ. ಇಲ್ಲಿ ಆಕೆ ಮ್ಯೂಸಿಕ್ ಕಲಿತಿರ್ತಾಳೆ. ಇನ್ನು ಸಿದ್ಧಾರ್ಥ್ ಕೂಡ ಆಕೆನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ಈ ಕಡೆ ಅದಿತಿ ಪ್ರಾಕ್ಟೀಸ್ ಮಾಡ್ತಿದ್ದ ಬ್ಯಾಂಡ್ ಅಲ್ಲಿ ಹರಿ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಅದಿತಿ ಹರಿನ ಲವ್ ಮಾಡ್ತಿರ್ತಾಳೆ. ಹರಿ ಕೂಡ ಅದಿತಿನ ಲವ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಸಿದ್ಧಾರ್ಥ್ಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಅವನು ಆಕೆನ ತುಂಬಾ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಆಕೆನ ಫಾಲೋ ಮಾಡ್ತಿರ್ತಾನೆ. ಇನ್ನು ಇವರಿಗೆ ಫಾರಿನ್ ನಲ್ಲಿ ಒಂದು ಆಫರ್ ಬಂದಿರುತ್ತೆ. ಅದಕ್ಕೆ ಹರಿ ಇಲ್ಲಿಂದ ನಾವು ಫಾರಿನ್ಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಅದಿತಿಗೆ ಅಲ್ಲಿ ಹೋಗೋದು ಇಷ್ಟ ಇರಲ್ಲ. ಆಕೆ ಅಲ್ಲಿಗೆ ಹೋಗೋದಕ್ಕಿಂತ ನಾವು ಇಲ್ಲೇ ಏನಾದ್ರೂ ಮಾಡೋಣ ಅಂತ ಹೇಳ್ತಾಳೆ. ಆಗ ಹರಿ ಇದು ದೊಡ್ಡ ಆಪರ್ಚುನಿಟಿ, ನಾವು ಅಲ್ಲಿಗೆ ಹೋಗೋಣ. ಗಂಡ ಎಲ್ಲಿರ್ತಾನೋ ಹೆಂಡತಿ ಕೂಡ ಅಲ್ಲೇ ಇರಬೇಕು. ಅದಕ್ಕೆ ನೀನು ಕೂಡ ನನ್ನ ಜೊತೆ ಬರ್ತಿದೀಯಾ ಅಂತ ಹೇಳ್ತಾನೆ. ಅದಿತಿಗೆ ಅಲ್ಲಿ ಹೋಗೋದು ಇಷ್ಟ ಇರಲ್ಲ. ಆದ್ರೆ ಆಕೆ ಹರಿನ ಲವ್ ಮಾಡ್ತಿರ್ತಾಳೆ. ಅದಕ್ಕೆ ಅವನ ಹಿಂದೆ ಹೋಗಲು ಒಪ್ಕೋತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿನ ಸಿದ್ಧಾರ್ಥ್ ಪೌಲ್ಗೆ ಹೇಳ್ತಿರ್ತಾನೆ. ಇದನ್ನ ಕೇಳಿ ಪೌಲ್ ಸಿದ್ಧಾರ್ಥ್ಗೆ ಆಕೆ ಇನ್ನೊಬ್ಬ ವ್ಯಕ್ತಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ನೀನು ಆಕೆ ಲೈಫಲ್ಲಿ ಹೇಗೆ ಬಂದೆ ಅಂತ ಕೇಳ್ತಾನೆ. ಆಗ ಸಿದ್ಧಾರ್ಥ್ ತನ್ನ ಬಾಲ್ಯದ ಸ್ಟೋರಿಯನ್ನ ಪೌಲ್ಗೆ ಹೇಳ್ತಾನೆ. ಸಿದ್ಧಾರ್ಥ್ ತಂದೆ ತುಂಬಾ ವರ್ಷಗಳ ಹಿಂದೆ ಸತ್ತೋಗಿರ್ತಾನೆ. ಅವನಿಗೆ ತಾಯಿ ಮಾತ್ರ ಇರ್ತಾಳೆ. ಇನ್ನು ಸಿದ್ಧಾರ್ಥ್ ತಾಯಿ ಮ್ಯೂಸಿಕ್ ಟೀಚರ್ ಆಗಿರ್ತಾಳೆ. ಇನ್ನು ಸಿದ್ಧಾರ್ಥ್ಗೆ ಕೂಡ ಮ್ಯೂಸಿಕ್ ಬರ್ತಿರುತ್ತೆ. ಸಿದ್ಧಾರ್ಥ್ ತಾಯಿ ಸಿದ್ಧಾರ್ಥ್ಗೆ ನೀನು ಮ್ಯೂಸಿಕ್ ಚೆನ್ನಾಗಿ ಬಾರಿಸ್ತೀಯ, ನೀನು ಅದಕ್ಕೆ ಮ್ಯೂಸಿಕ್ ನಲ್ಲಿ ಕೆರಿಯರ್ ಮಾಡ್ಕೋ ಅಂತ ಹೇಳ್ತಾಳೆ. ಆದ್ರೆ ಸಿದ್ಧಾರ್ಥ್ಗೆ ಅದರಲ್ಲಿ ಸ್ವಲ್ಪನೂ ಇಷ್ಟ ಇರಲ್ಲ. ಆಗ ಅಲ್ಲಿ ಅದಿತಿ ತಂದೆ ಬರ್ತಾನೆ. ಈತ ಅದಿತಿನ ಮ್ಯೂಸಿಕ್ ಕ್ಲಾಸ್ಗೆ ಜಾಯ್ನ್ ಮಾಡೋಕೆ ಬಂದಿರ್ತಾನೆ. ಈಗ ಅದಿತಿ ಸಿದ್ಧಾರ್ಥ್ ತಾಯಿಯ ಮ್ಯೂಸಿಕ್ ಕ್ಲಾಸ್ ನಲ್ಲಿ ಜಾಯ್ನ್ ಆಗ್ತಾಳೆ. ಇನ್ನು ಸಿದ್ಧಾರ್ಥ್ ಅದಿತಿನ ನೋಡಿ ಲವ್ ಅಲ್ಲಿ ಬೀಳ್ತಾನೆ. ಆಕೆ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಆಗಿರ್ತಾಳೆ. ಈಗ ಅವನು ಅದಿತಿಗೋಸ್ಕರ ಮ್ಯೂಸಿಕ್ ಕೂಡ ಕಲಿತಿರ್ತಾನೆ. ಈ ಕಡೆ ಅದಿತಿ ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡೋದಿರ್ತಾಳೆ. ಆಕೆಗೆ ಯಾವ ಟ್ಯೂನ್ ಸೆಟ್ ಆಗ್ತಿರಲ್ಲ. ಆಗ ಸಿದ್ಧಾರ್ಥ್ ತನ್ನ ತಾಯಿ ಹತ್ರ ಹೋಗಿ ಅದಿತಿಗೋಸ್ಕರ ಒಂದು ಟ್ಯೂನ್ ನ ಸೆಟ್ ಮಾಡಿ ಕೊಡು ಅಂತ ಹೇಳ್ತಾನೆ. ಮತ್ತು ಆ ಟ್ಯೂನ್ ನ ರೆಕಾರ್ಡ್ ಮಾಡಿ ಅದಿತಿ ಬ್ಯಾಗ್ ಅಲ್ಲಿ ಇಡ್ತಾನೆ. ಆಕೆ ಸ್ಕೂಲಲ್ಲಿ ಬಂದು ತನ್ನ ಬ್ಯಾಗ್ ಅಲ್ಲಿ ನೋಡಿದಾಗ ಆಕೆಗೆ ಆ ಟ್ಯೂನ್ ಸಿಗುತ್ತೆ. ಆದ್ರೆ ಆಕೆಗೆ ಆ ಟ್ಯೂನ್ ನ ಅಲ್ಲಿ ಯಾರಿಟ್ರು ಅಂತ ಗೊತ್ತಿರಲ್ಲ. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಸಿದ್ಧಾರ್ಥ್ ತಾಯಿ ಆರೋಗ್ಯ ಕೆಡ್ತಿರುತ್ತೆ. ಆಕೆನ ನೋಡ್ಕೊಳ್ಳೋಕೆ ಅಲ್ಲಿ ಯಾರು ಇರಲ್ಲ. ಈಗ ಸಿದ್ಧಾರ್ಥ್ ತಾಯಿ ಅನಾರೋಗ್ಯದಿಂದ ಸತ್ತೋಗ್ತಾಳೆ. ಈಗ ಸಿದ್ಧಾರ್ಥ್ ತನ್ನ ತಾಯಿಯ ಅಂತಿಮ ಸಂಸ್ಕಾರ ಮಾಡಿದ ಮೇಲೆ ತಾನು ಒಬ್ಬನೇ ಉಳಿತಾನೆ. ಅವನಿಗೆ ಅವನಂತ ಹೇಳೋಕೆ ಯಾರು ಇರಲ್ಲ. ಆದ್ರೆ ಅವನು ಅದಿತಿನ ಲವ್ ಮಾಡ್ತಿರ್ತಾನೆ. ಅದಕ್ಕೆ ಅವನು ಅದಿತಿನ ಫಾಲೋ ಮಾಡ್ತಿರ್ತಾನೆ. ಈಗ ಅದಿತಿ ದೊಡ್ಡವಳಾಗಿರ್ತಾಳೆ ಮತ್ತು ಆಕೆ ಒಂದು ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಗ ಒಂದು ದಿನ ಅಲ್ಲಿ ಅದಿತಿ ತಂದೆ ಬರ್ತಾನೆ. ಈತನನ್ನ ನೋಡಿ ಅದಿತಿ ಶಾಕ್ ಆಗ್ತಾಳೆ ಮತ್ತು ನೀವೇನು ಇಲ್ಲಿ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲಿ ಅದಿತಿ ತಂದೆ ಅದಿತಿಗೆ ನೀನು ಮದುವೆ ಆಗುವಂತ ನಾನು ತುಂಬಾ ಸಾರಿ ನಿನಗೆ ಹೇಳಿದೆ, ಆದ್ರೆ ನೀನು ಕೇಳ್ತಾ ಇಲ್ಲ. ಅದಕ್ಕೆ ನಾನು ನಿನಗೋಸ್ಕರ ಒಂದು ಹುಡುಗನನ್ನ ನೋಡಿದ್ದೀನಿ, ನೀನು ಬೇಗ ಮದುವೆ ಆಗು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅದಿತಿ ಶಾಕ್ ಆಗ್ತಾಳೆ. ಆಕೆ ಹರಿನ ಲವ್ ಮಾಡ್ತಿರ್ತಾಳೆ. ಈ ವಿಷಯನ ತನ್ನ ತಂದೆಗೆ ಹೇಗೆ ಹೇಳ್ಬೇಕಂತ ಆಕೆ ಯೋಚನೆ ಮಾಡ್ತಿರ್ತಾಳೆ. ಈಗ ಆಕೆ ಅಲ್ಲಿಂದ ಹರಿ ಹತ್ರ ಬಂದು ಇದೇ ವಿಷಯ ಹೇಳ್ತಾಳೆ. ಇದನ್ನು ಕೇಳಿ ಹರಿ ಅದಿತಿಗೆ ಹೇಗಾದ್ರೂ ನಾವು ಫಾರಿನ್ಗೆ ಹೋಗ್ತಿದೀವಿ, ಅಲ್ಲೇ ನಾವು ಮದುವೆ ಆಗಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೇಳ್ತಾನೆ. ಆದ್ರೆ ಅದಿತಿ ಮಾತ್ರ ತನ್ನ ತಂದೆಗೆ ವಿರುದ್ಧ ಹೋಗಿ ಹೇಗೆ ಇರ್ಬೇಕಂತ ಯೋಚನೆ ಮಾಡ್ತಾಳೆ. ಆಕೆ ತನ್ನ ತಂದೆ ವಿರುದ್ಧ ಹೋಗೋಕೆ ರೆಡಿ ಇರಲ್ಲ. ಇದನ್ನ ಕೇಳಿ ಹರಿಗೆ ತುಂಬಾ ಕೋಪ ಬರುತ್ತೆ. ಅವನು ಇನ್ನೊಂದು ಹುಡುಗಿನ ರೆಡಿ ಮಾಡ್ಕೊಂಡು ಫಾರಿನ್ಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇದು ಅದಿತಿಗೆ ಗೊತ್ತಾದಾಗ ಆಕೆ ತುಂಬಾ ಹರ್ಟ್ ಫೀಲ್ ಆಗ್ತಾಳೆ. ಇನ್ನು ಅದಿತಿ ತಂದೆ ಆಕೆ ಮದುವೆನ ಇನ್ನೊಬ್ಬ ಹುಡುಗನ ಜೊತೆ ಫಿಕ್ಸ್ ಮಾಡ್ತಾನೆ. ಅದಿತಿ ಮದುವೆ ದಿನ ಆಕೆ ಮದುಮಗಳ ಗೆಟಪ್ ನಲ್ಲಿರ್ತಾಳೆ. ಆಕೆ ಅಲ್ಲಿಂದ ಓಡಿ ತನ್ನ ಫ್ಲಾಟ್ಗೆ ಬರ್ತಾಳೆ. ಈಕೆ ತನ್ನ ಫ್ಲಾಟ್ಗೆ ಬಂದು ತನಗೆ ಅವಸರ ಇದ್ದ ಕೆಲವೊಂದು ಸಾಮಾನುಗಳನ್ನ ತಗೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಇದನ್ನೆಲ್ಲ ಸಿದ್ಧಾರ್ಥ್ ನೋಡ್ತಿರ್ತಾನೆ. ಅದಿತಿ ಅಲ್ಲಿಂದ ಹೊರಗೆ ಬಂದಾಗ ಆಕೆ ರಿಲೇಟಿವ್ಸ್ ಆಕೆ ಫ್ಲಾಟ್ಗೆ ಬರ್ತಾರೆ. ಇವರು ಅದಿತಿನ ಅಲ್ಲಿ ಹುಡುಕ್ತಿರ್ತಾರೆ. ಆದ್ರೆ ಅದಿತಿ ಅಲ್ಲಿಂದ ಓಡಿ ರೋಡ್ ಮೇಲೆ ಬಂದು ಲಿಫ್ಟ್ ಕೇಳ್ತಿರ್ತಾಳೆ. ಆಗ ಅಲ್ಲಿ ಸಿದ್ಧಾರ್ಥ್ ತನ್ನ ಬೈಕ್ ಮೇಲೆ ಬರ್ತಾನೆ ಮತ್ತು ಅದಿತಿಗೆ ನಿನಗೆ ಲಿಫ್ಟ್ ಬೇಕಾ ಅಂತ ಕೇಳ್ತಾನೆ. ಆಗ ಅದಿತಿ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಈಗ ಸಿದ್ಧಾರ್ಥ್ ಅದಿತಿನ ಕರ್ಕೊಂಡು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾನೆ. ಅದಿತಿಗೆ ಸಿದ್ಧಾರ್ಥ್ ತನ್ನ ಆಫೀಸ್ ನಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತಿರಲ್ಲ. ಆಕೆ ಏರ್ಪೋರ್ಟ್ಗೆ ಬಂದಾಗ ಆಕೆ ಸಿದ್ಧಾರ್ಥ್ಗೆ ದುಡ್ಡಿನ ಬದಲು ರಿಂಗ್ ಕೊಡ್ತಾಳೆ. ಸಿದ್ಧಾರ್ಥ್ ಆ ರಿಂಗ್ ನ ನೋಡಿ ತುಂಬಾ ಬೇಜಾರಾಗ್ತಾನೆ. ಇಲ್ಲಿ ಸಿದ್ಧಾರ್ಥ್ಗೆ ಅದಿತಿ ಯಾವ ದೇಶಕ್ಕೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಅವನು ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ನನಗೂ ಕೂಡ ಸ್ಕಾಟ್ಲ್ಯಾಂಡ್ಗೆ ಒಂದು ಟಿಕೆಟ್ ಬುಕ್ ಮಾಡು ಅಂತ ಹೇಳ್ತಾನೆ. ಈಗ ಸಿದ್ಧಾರ್ಥ್ ಫ್ರೆಂಡ್ ಅವನಿಗಾಗಿ ಎಲ್ಲಾ ಟಿಕೆಟ್ ನ ರೆಡಿ ಮಾಡಿ ತಂದು ಕೊಡ್ತಾನೆ. ಈಗ ಸಿದ್ಧಾರ್ಥ್ ಕೂಡ ಸ್ಕಾಟ್ಲ್ಯಾಂಡ್ಗೆ ಹೋಗೋಕೆ ರೆಡಿ ಆಗ್ತಾನೆ. ಈಗ ಅದಿತಿ ಸ್ಕಾಟ್ಲ್ಯಾಂಡ್ಗೆ ಬಂದಾಗ ಹರಿ ಇವೆಂಟ್ ಎಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಅಲ್ಲಿಗೆ ಬರ್ತಾಳೆ. ಸಿದ್ಧಾರ್ಥ್ ಕೂಡ ಆಕೆನ ಫಾಲೋ ಮಾಡ್ಕೊಂಡು ಆಕೆ ಹಿಂದೆ ಹಿಂದೆ ಬರ್ತಿರ್ತಾನೆ. ಈಗ ಅದಿತಿ ಇವೆಂಟ್ಗೆ ಬಂದು ಹರಿ ಇದ್ದ ರೂಮ್ ಒಳಗೆ ಹೋಗ್ತಾಳೆ. ಆಗ ಅಲ್ಲಿನ ದೃಶ್ಯ ನೋಡಿ ಆಕೆ ಶಾಕ್ ಆಗ್ತಾಳೆ. ಏಕೆಂದ್ರೆ ಹರಿ ಅಲ್ಲಿ ಇನ್ನೊಬ್ಬ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಅದಿತಿಗೆ ತುಂಬಾ ಹರ್ಟ್ ಆಗುತ್ತೆ. ಆಕೆ ಅಲ್ಲಿಂದ ಅಳ್ಕೋತಾ ಹೊರಗೆ ಬರ್ತಾಳೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಈಗ ಅತಿಥಿ ತಾನು ತನ್ನ ಮದುವೆನ ಮುರಿದು ಹರಿಗೋಸ್ಕರ ಬಂದ್ರೆ ಇವನು ಬೇರೆ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾನೆ ಅಂತ ತುಂಬಾ ಹರ್ಟ್ ಆಗ್ತಾಳೆ. ಈಗ ಆಕೆ ತನ್ನ ತಾಯಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಆಕೆ ತಾಯಿ ಈಕೆ ಜೊತೆ ಸರಿಯಾಗಿ ಮಾತಾಡದೆ ನೀನು ನಮ್ಮನ್ನ ಬಿಟ್ಟು ಓಡಿ ಹೋದೆ, ಈಗ ಮತ್ತೆ ಯಾವತ್ತು ನಮ್ಮ ಮನೆಗೆ ಕಾಲ್ ಮಾಡಬೇಡ, ನೀನು ನಮ್ಮ ಪಾಲಿಗೆ ಸತ್ತೋಗಿದ್ಯಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅದಿತಿಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಸೂಸೈಡ್ ಮಾಡ್ಕೋಬೇಕಂತ ಗುಡ್ಡದ ಅಂಚಿಗೆ ಹೋಗ್ತಾಳೆ ಮತ್ತು ಅಲ್ಲಿಂದ ಜಂಪ್ ಮಾಡ್ತಾಳೆ. ಇದನ್ನ ಸಿದ್ಧಾರ್ಥ್ ನೋಡ್ತಿರ್ತಾನೆ. ಅವನು ಕೂಡ ಅದಿತಿ ಹಿಂದೆ ಆ ಗುಡ್ಡದಿಂದ ಜಂಪ್ ಮಾಡ್ತಾನೆ.
ಈಗ ಅವರು ಆ ಗುಡ್ಡದ ಕೆಳಗಿದ್ದ ಒಬ್ಬ ವ್ಯಕ್ತಿಯ ಮನೆ ಮೇಲೆ ಬೀಳುತ್ತಾರೆ. ಈ ಮನೆ ಬೇರೆ ಯಾರ್ದು ಅಲ್ಲ, ಪೌಲ್ದಾಗಿರುತ್ತೆ. ಈಗ ಪೌಲ್ ಇವರಿಬ್ಬರನ್ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾನೆ. ಇವರಿಗೆ ಜಾಸ್ತಿ ಗಾಯ ಆಗಿರಲ್ಲ. ಇಲ್ಲಿ ಸಿದ್ಧಾರ್ಥ್ಗೆ ಏನೂ ಆಗಿರಲ್ಲ. ಆದ್ರೆ ಅದಿತಿ ಮೆಮೊರಿ ಲಾಸ್ ಆಗಿರುತ್ತೆ. ಆಕೆ ಕಳೆದ 2 ವರ್ಷದ ಮೆಮೊರಿ ಕಳ್ಕೊಂಡಿರ್ತಾಳೆ. ಇದನ್ನು ನೋಡಿ ಸಿದ್ಧಾರ್ಥ್ ಕೂಡ ಶಾಕ್ ಆಗ್ತಾನೆ. ಈಗ ಅವನು ಅದಿತಿ ತಾಯಿಗೆ ಕಾಲ್ ಮಾಡಿ ಈ ವಿಷಯ ಹೇಳ್ಬೇಕಂತ ನೋಡ್ತಾನೆ. ಆದ್ರೆ ಆಕೆ ಅದಿತಿ ರಿಯಲ್ ಮದರ್ ಆಗಿರಲ್ಲ, ಆಕೆ ಸ್ಟೆಪ್ ಮದರ್ ಆಗಿರ್ತಾಳೆ. ಆಕೆ ಸಿದ್ಧಾರ್ಥ್ಗೆ ನೀನು ಇನ್ನೊಂದ್ಸಲ ನಮ್ಮಲ್ಲಿ ಕಾಲ್ ಮಾಡಬೇಡ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಸಿದ್ಧಾರ್ಥ್ಗೆ ಏನು ಮಾಡ್ಬೇಕಂತ ಅರ್ಥವಾಗಲ್ಲ. ಅವನು ಅದಿತಿನ ತಾನೇ ನೋಡ್ಕೋಬೇಕಂತ ಡಿಸೈಡ್ ಮಾಡ್ತಾನೆ. ಮತ್ತು ಆತ ಅದಿತಿಗೆ ನಾವಿಬ್ರು ಲವರ್ಸ್, ನಾವು ಓಡೋಗಿ ಮದುವೆ ಆಗಿದ್ದೀವಿ ಅಂತ ಹೇಳ್ತಾನೆ. ಇನ್ನು ಅದಿತಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಸಿದ್ಧಾರ್ಥ್ ಆಕೆಗೆ ಮ್ಯೂಸಿಕ್ ಕಲಿಸ್ತಿರ್ತಾನೆ. ಇನ್ನು ನಮಗೆ ಗೊತ್ತಿರುವಂತೆ ಅದಿತಿ ಮೆಮೊರಿ ಡೈಲಿ ರೀಸೆಟ್ ಆಗ್ತಿರುತ್ತೆ. ಇನ್ನು ಸಿದ್ಧಾರ್ಥ್ ಆಕೆಗೆ ತಾನೇ ಆಕೆ ಗಂಡ ಅಂತ ಡೈಲಿ ಕನ್ವಿನ್ಸ್ ಮಾಡ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಅಲ್ಲಿ ಹರಿ ಬರ್ತಾನೆ. ಈತ ಅದಿತಿಗೆ ನಾನು ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಆದ್ರೆ ಅದಿತಿಗೆ ಅದರ ಬಗ್ಗೆ ಏನು ನೆನಪಿರಲ್ಲ. ಆಕೆ ಹರಿಗೆ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಮದುವೆ ಆಗಿದೆ, ಸಿದ್ಧಾರ್ಥ್ ನನ್ನ ಗಂಡ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಹರಿ ತಾನು ಅದಿತಿ ಜೊತೆ ಹಿಡಿದ ಫೋಟೋಸ್ನ ಅದಿತಿಗೆ ತೋರಿಸ್ತಾನೆ. ಇದನ್ನು ನೋಡಿ ಅದಿತಿ ಕೂಡ ಕನ್ಫ್ಯೂಸ್ ಆಗ್ತಾಳೆ. ಆಗ ಅಲ್ಲಿ ಪೌಲ್ ಬರ್ತಾನೆ. ಈತ ಅದಿತಿಗೆ ಇವನು ನಿನ್ನ ಎಕ್ಸ್ ಬಾಯ್ ಫ್ರೆಂಡ್, ಆದ್ರೆ ಪ್ರೆಸೆಂಟ್ ಅಲ್ಲಿ ನಿನ್ನ ಗಂಡ ಸಿದ್ಧಾರ್ಥ್ ಅಂತ ಹೇಳ್ತಾನೆ. ಆದ್ರೆ ಅದಿತಿಗೆ ಅದರ ಬಗ್ಗೆ ಏನು ನೆನಪಿರಲ್ಲ. ಅದಕ್ಕೆ ಇವರು ಇವತ್ತು ನಾವು ರೆಸ್ಟ್ ಮಾಡೋಣ, ನಾಳೆ ಇದರ ಬಗ್ಗೆ ಮಾತಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಅದಿತಿ ಮೆಮೊರಿ ಮತ್ತೆ ರೀಸೆಟ್ ಆಗಿರುತ್ತೆ. ಆಗ ಅಲ್ಲಿ ಹರಿ ಬರ್ತಾನೆ. ಇಲ್ಲಿ ಹರಿ ತನ್ನ ಮತ್ತು ಅದಿತಿ ಫೋಟೋಸ್ನ ಅದಿತಿಗೆ ತೋರಿಸಬೇಕು ಅಂತ ತನ್ನ ಫೋನ್ ಓಪನ್ ಮಾಡ್ತಾನೆ. ಆದ್ರೆ ಅದರಲ್ಲಿ ಯಾವ ಫೋಟೋಸ್ ಇರಲ್ಲ. ಏಕೆಂದ್ರೆ ನಿನ್ನೆ ರಾತ್ರಿ ಸಿದ್ಧಾರ್ಥ್ ಮತ್ತು ಪೌಲ್ ಸೇರಿ ಆ ಫೋಟೋಸ್ನ ಡಿಲೀಟ್ ಮಾಡಿರ್ತಾರೆ. ಇಲ್ಲಿ ಹರಿ ಅದಿತಿಗೆ ನಾನೇ ನಿನ್ನ ಬಾಯ್ ಫ್ರೆಂಡ್ ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದಿತಿ ಮಾತ್ರ ಅವನ ಮಾತನ್ನ ಕೇಳಲ್ಲ. ಈಗ ಸಿದ್ಧಾರ್ಥ್ ಮತ್ತು ಪೌಲ್ ಸೇರಿ ಹರಿನ ಅಲ್ಲಿಂದ ಹೊರಗಾಕ್ತಾರೆ. ಇಲ್ಲಿ ಹರಿಗೆ ಕೂಡ ಕನ್ಫ್ಯೂಸ್ ಇರುತ್ತೆ. ಅಷ್ಟಕ್ಕೂ ಅದಿತಿ ಜೊತೆ ಏನಾಯ್ತು, ಆಕೆ ನನ್ನ ಯಾಕೆ ಗುರುತಿಡ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ. ಇನ್ನು ಆತ ಇದರ ಬಗ್ಗೆ ಸರ್ಚ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಆಗ ಅವನಿಗೆ ಅದಿತಿ ತನ್ನನ್ನ ಇನ್ನೊಬ್ಬ ಹುಡುಗಿ ಜೊತೆ ನೋಡಿದ ಮೇಲೆ ದುಃಖದಲ್ಲಿ ತಾನು ಸೂಸೈಡ್ ಮಾಡ್ಕೋಬೇಕಂತ ಗುಡ್ಡದಿಂದ ಜಂಪ್ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಮತ್ತು ಆಕೆ ಟ್ರೀಟ್ಮೆಂಟ್ ಆದ ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಅವರಿಗೆ ಅದಿತಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಅವನು ಅದಿತಿ ತಂದೆಗೆ ಕಾಲ್ ಮಾಡಿ ಇದೆಲ್ಲ ಹೇಳ್ತಾನೆ. ಆಗ ಅದಿತಿ ತಂದೆ ನೀನು ಆಕೆನ ಚೆನ್ನಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಹರಿ ಆಯ್ತು ಅಂಕಲ್, ನೀವು ಬೇಗ ಬಂದ್ಬಿಡಿ, ನಾನು ಇಲ್ಲಿ ಎಲ್ಲ ನೋಡ್ಕೋತೀನಿ ಅಂತ ಹೇಳ್ತಾನೆ. ಈಗ ಹರಿ 4 ಜನರನ್ನ ರೆಡಿ ಮಾಡ್ತಾನೆ ಮತ್ತು ಅದಿತಿ ಮಲ್ಕೊಂಡಿದ್ದಾಗ ರಾತ್ರಿ ಟೈಮಲ್ಲಿ ಆಕೆನ ಕಿಡ್ನಾಪ್ ಮಾಡಿಸ್ತಾನೆ. ಇದನ್ನ ಸಿದ್ಧಾರ್ಥ್ ನೋಡ್ತಾನೆ. ಅವನು ಅವರನ್ನ ತಡೆಯೋಕೆ ಅವರ ಹಿಂದೆ ಓಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈಗ ಹರಿ ಅಲ್ಲಿಂದ ಅದಿತಿನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗ್ತಾನೆ. ಈ ಕಡೆ ಸಿದ್ಧಾರ್ಥ್ ಹರಿ ಅದಿತಿನ ಎಲ್ಲಿ ಕರ್ಕೊಂಡು ಹೋದ ಅಂತ ಸರ್ಚ್ ಮಾಡ್ತಿರ್ತಾನೆ. ಅವರು ಸಿಸಿಟಿವಿ ಕ್ಯಾಮೆರಾ ನೋಡಿದಾಗ ಹರಿ ಒಂದು ಹೋಟೆಲ್ನಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಅದಿತಿಗೆ ಮೆಮೊರಿ ಮತ್ತೆ ರೀಸೆಟ್ ಆಗಿರುತ್ತೆ. ಈಕೆ ಹರಿನ ನೋಡಿ ನೀನು ಯಾರು ಅಂತ ಅವನನ್ನ ಕೇಳ್ತಾಳೆ. ಆಗ ಹರಿ ನಾನೇ ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಆದ್ರೆ ಅದಿತಿಗೆ ಅದೆಲ್ಲ ನೆನಪಾಗ್ತಿರಲ್ಲ. ಆಕೆ ಹರಿ ಮೇಲೆ ಕೋಪ ಮಾಡ್ತಿರ್ತಾಳೆ. ಆಗ ಹರಿ ಅದಿತಿ ತಂದೆಗೆ ವಿಡಿಯೋ ಕಾಲ್ ಮಾಡ್ತಾನೆ ಮತ್ತು ಅದಿತಿ ಜೊತೆ ಮಾತಾಡಿಸ್ತಾನೆ. ಇಲ್ಲಿ ಅದಿತಿ ತಂದೆ ಅದಿತಿಗೆ ಇವನೇ ನಿನ್ನ ಬಾಯ್ ಫ್ರೆಂಡ್, ನೀನು ಅವನ ಜೊತೆ ಸೇಫ್ ಆಗಿದ್ದೀಯಾ, ನೀನು ಅಲ್ಲೇ ಇರು, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಸಿದ್ಧಾರ್ಥ್ ಮತ್ತು ಪೌಲ್ ಕೂಡ ಆ ಹೋಟೆಲ್ಗೆ ಬರ್ತಾರೆ. ಇಲ್ಲಿ ಹರಿ ಅದಿತಿನ ಕನ್ವಿನ್ಸ್ ಮಾಡಿರ್ತಾನೆ ಮತ್ತು ನಾನು ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳಿರ್ತಾನೆ. ಅದಿತಿ ಕೂಡ ಅದನ್ನ ಒಪ್ಕೊಂಡಿರ್ತಾಳೆ. ಇಲ್ಲಿ ಹರಿ ಅದಿತಿ ನಾನು ಚೀಟಿಂಗ್ ಮಾಡಿದ ವಿಷಯ ಮರ್ತೋಗಿರ್ಬೇಕು, ನಾನು ಈಕೆನ ಕನ್ವಿನ್ಸ್ ಮಾಡಿ ಈಕೆ ಜೊತೆ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನು ಇವರು ಊಟ ಮಾಡೋಕೆ ಹೋದಾಗ ಹರಿ ತನ್ನ ಮೊಬೈಲ್ನ ರೂಮಲ್ಲಿ ಚಾರ್ಜ್ ಇಟ್ಟು ಹೋಗಿರ್ತಾನೆ. ಇದನ್ನೆಲ್ಲ ಸಿದ್ಧಾರ್ಥ್ ಮತ್ತು ಪೌಲ್ ನೋಡ್ತಿರ್ತಾರೆ. ಈಗ ಪೌಲ್ ವೇಟರ್ ವೇಷದಲ್ಲಿ ರೂಮ್ಗೆ ಹೋಗಿ ಹರಿ ಮೊಬೈಲ್ನ ಕದೀತಾನೆ. ಏಕೆಂದ್ರೆ ಒಂದು ಸಾರಿ ಅದಿತಿ ಮಲ್ಕೊಂಡ್ರೆ ಆಕೆ ಮೆಮೊರಿ ರೀಸೆಟ್ ಆಗುತ್ತೆ. ಆಗ ಹರಿ ಅದಿತಿ ತಂದೆಗೆ ಕಾಲ್ ಮಾಡಿ ಏನು ಹೇಳೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾರೆ. ಈಗ ಹರಿ ರೂಮ್ಗೆ ಬಂದಾಗ ತನ್ನ ಮೊಬೈಲ್ ಮಿಸ್ ಆಗಿರೋದು ನೋಡ್ತಾನೆ. ಇದನ್ನ ನೋಡಿ ಆತ ಶಾಕ್ ಆಗ್ತಾನೆ. ಈಗ ಅವನು ಅದಿತಿಗೆ ನೀನು ಇವತ್ತು ಮಲ್ಕೋಬೇಡ, ನೀನು ಎಚ್ಚರಿಕೆ ಆಗಿರು ಅಂತ ಹೇಳ್ತಾನೆ. ಏಕೆಂದ್ರೆ ಆಕೆ ಒಂದು ಸಾರಿ ಮಲ್ಕೊಂಡ್ರೆ ತನ್ನ ಮೆಮೊರಿ ರೀಸೆಟ್ ಆಗುತ್ತೆ ಅಂತ ಹರಿಗೆ ಗೊತ್ತಿರುತ್ತೆ. ಆಗ ಅದಿತಿ ಆಯ್ತು ಮಲ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಈಗ ಹರಿ ಆಕೆನ ಎಚ್ಚರಿಕೆ ಇಡೋಕೆ ಮ್ಯೂಸಿಕ್ ಪ್ಲೇ ಮಾಡ್ತಿರ್ತಾನೆ. ಈಗ ಅರ್ಧ ರಾತ್ರಿ ಟೈಮ್ ಆಗಿರುತ್ತೆ. ಅದಿತಿಗೆ ನಿದ್ದೆ ಬರ್ತಿರುತ್ತೆ. ಆಕೆ ಹರಿಗೆ ನನಗೆ ಕಾಫಿ ಬೇಕು ಅಂತ ಕೇಳ್ತಾಳೆ. ಹರಿ ಹೋಟೆಲ್ನವರಿಗೆ ಹೇಳಿ ಕಾಫಿ ತರಿಸ್ತಾನೆ. ಆಗ ಅವರಿಗೆ ಅದರ ಜೊತೆ ಜ್ಯೂಸ್ ಕೂಡ ಬರುತ್ತೆ. ಇದನ್ನ ಪೌಲ್ ಕಳಿಸಿರ್ತಾನೆ. ಇದನ್ನ ನೋಡಿ ಹರಿ ಇದು ಹೋಟೆಲ್ ಕಡೆಯವರಿಂದ ಕಾಂಪ್ಲಿಮೆಂಟರಿ ಆಗಿರ್ಬೋದು ಅಂತ ಅದನ್ನ ಕುಡಿತಾನೆ. ಆದ್ರೆ ಅದನ್ನ ಕುಡಿದ ಮೇಲೆ ಹರಿ ಮತ್ತು ಅದಿತಿಗೆ ಲೈಟ್ ಆಗಿ ನಿದ್ದೆ ಬರುತ್ತೆ. ಅವರು ಅಲ್ಲೇ ಮಲ್ಕೋತಾರೆ. ಏಕೆಂದ್ರೆ ಪೌಲ್ ಅದರಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕಿರ್ತಾನೆ. ಈ ಕಡೆ ಪೌಲ್ ಮತ್ತು ಸಿದ್ಧಾರ್ಥ್ ಮಾತಾಡ್ತಿರ್ತಾರೆ. ಪೌಲ್ ಸಿದ್ಧಾರ್ಥ್ಗೆ ನನಗೆ ಅದಿತಿ ಅಂದ್ರೆ ಮೊದಲಿನಿಂದಲೂ ಇಷ್ಟ ಇತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಪೌಲ್ ಈಗಲೂ ಕಾಲ ಮಿಂಚಿಲ್ಲ, ಅದಿತಿಗೆ ನೀನಂದ್ರೆ ಕೂಡ ಇಷ್ಟ ಇರ್ಬೋದು ಅಂತ ಹೇಳ್ತಾನೆ. ಆಗ ಸಿದ್ಧಾರ್ಥ್ ನಾಳೆ ಬೆಳಗ್ಗೆ ಅದಿತಿಗೆ ಎಚ್ಚರಿಕೆ ಆದಾಗ ನಾನು ಆಕೆಗೆ ಎಲ್ಲ ನಿಜ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಅದಿತಿಗೆ ಎಚ್ಚರಿಕೆ ಆದಾಗ ಆಕೆ ಹರಿಗೆ ನೀವು ಯಾರು ಮತ್ತು ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳ್ತಾಳೆ. ಆದ್ರೆ ಅವರ ಹತ್ರ ಎಕ್ಸ್ಪ್ಲೇನ್ ಮಾಡೋಕೆ ಏನೂ ಇರಲ್ಲ. ಅವರ ಹತ್ರ ಫೋನ್ ಕೂಡ ಇರಲ್ಲ. ಈಗ ಅದಿತಿ ಅಲ್ಲಿ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಇದನ್ನು ಕೇಳಿ ಹೋಟೆಲ್ನವರು ಪೊಲೀಸರನ್ನ ಕರೀತಾರೆ. ಇಲ್ಲಿ ಪೊಲೀಸರು ಬಂದಾಗ ಹರಿ ಅವರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗ ಇವರಿಗೆ ಒಂದು ಮ್ಯೂಸಿಕ್ ಕೇಳುತ್ತೆ.
ಇದು ಸಿದ್ಧಾರ್ಥನ ತಾಯಿಯಿಂದ ರೆಡಿ ಮಾಡಿಸಿ ಅದಿತಿಗೆ ಕೊಟ್ಟ ಅದೇ ಟ್ಯೂನ್ ಆಗಿರುತ್ತೆ. ಈ ಟ್ಯೂನ್ ನ ಕೇಳಿ ಅದಿತಿ ಈ ಟ್ಯೂನ್ ಇಲ್ಲಿ ಹೇಗೆ ಕೇಳ್ತಾ ಇದೆ ಅಂತ ಆ ಸೌಂಡ್ ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಈಕೆ ಒಂದು ಪ್ಲೇಸ್ಗೆ ಬಂದಾಗ ಅಲ್ಲಿ ಸಿದ್ಧಾರ್ಥ್ ಇದೇ ಟ್ಯೂನ್ ನ ಬಾರಿಸ್ತಿರ್ತಾನೆ. ಅದಿತಿ ಅವನಿಗೆ ಈ ಟ್ಯೂನ್ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾಳೆ. ಆಗ ಸಿದ್ಧಾರ್ಥ್, ನೀನು ಸಣ್ಣವಳಿದ್ದಾಗ ಮ್ಯೂಸಿಕ್ ಕಲಿಯಕ್ಕೆ ನನ್ನ ತಾಯಿ ಹತ್ರ ಬರ್ತಿದ್ದೆ, ಆಗ ಇದೇ ಟ್ಯೂನ್ ನಾನು ನಿನಗೆ ರೆಡಿ ಮಾಡಿ ಕೊಟ್ಟಿದ್ದೆ ಅಂತ ಹೇಳ್ತಾನೆ. ಇಲ್ಲಿ ಪೌಲ್ ಅದಿತಿಗೆ ಎಲ್ಲ ನಿಜ ಹೇಳ್ತಾನೆ ಮತ್ತು ಸಿದ್ಧಾರ್ಥ ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ತಾನೆ. ಇನ್ನು ನೀನು ಅವನನ್ನ ಮೀಟ್ ಆಗೋಕೆ ಬಂದಾಗ ಅವನು ನಿನ್ನ ಜೊತೆ ಚೀಟ್ ಮಾಡಿದ್ದ, ನೀನು ಅದನ್ನ ಕಣ್ಣಾರೆ ನೋಡಿದ್ದೆ. ಆಗ ನೀನು ದುಃಖದಲ್ಲಿ ಗುಡ್ಡದಿಂದ ಜಂಪ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ, ಆದ್ರೆ ಸಿದ್ಧಾರ್ಥ್ ನಿನ್ನ ಕಾಪಾಡಿದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅದಿತಿ ಸಿದ್ಧಾರ್ಥ್ಗೆ ಇಷ್ಟು ದಿನ ನನ್ನ ಯಾಕೆ ಚೆನ್ನಾಗಿ ನೋಡ್ಕೊಂಡೆ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಸಿದ್ಧಾರ್ಥ್ ಅದಿತಿಗೆ, ಯಾಕಂದ್ರೆ ನಾನು ನಿನ್ನ ಸಣ್ಣವನಿದ್ದಾಗಿನಿಂದ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಈ ಕಡೆ ಅದಿತಿ ತಂದೆ ಹರಿ ಹತ್ರ ಬರ್ತಾನೆ ಮತ್ತು ನನ್ನ ಮಗಳನ್ನ ಒಂದು ದಿನ ಸರಿಯಾಗಿ ನೋಡ್ಕೊಳಕ್ ಆಗಿಲ್ವಾ ಅಂತ ಅವನನ್ನ ಹೊಡಿತಾನೆ. ಇನ್ನು ಅದಿತಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಸಿದ್ಧಾರ್ಥ್ ಆಕೆನ ಒಂದು ರೋಡ್ ಶೋಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಅದಿತಿ ತಾನು ಕೂಡ ಹಾಡಾಡ್ಬೇಕಂತ ಡಿಸೈಡ್ ಮಾಡ್ತಾಳೆ. ಆಕೆ ಮೈಕ್ ತಗೊಂಡಾಗ ಅಲ್ಲಿ ಒಬ್ಬ ಲೇಡಿ ಆಕೆನ ತಡಿತಾಳೆ. ಆಗ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಇದೇ ವ್ಯಕ್ತಿಗೆ ಅದಿತಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಬಂಗಾರದ ಹಾರವನ್ನ ಕೊಟ್ಟಿರ್ತಾಳೆ. ಈತ ಅಲ್ಲಿದ್ದ ಲೇಡಿಗೆ ಈಕೆಗೆ ಹಾಡೋಕೆ ಬಿಡು, ಈಕೆ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾನೆ. ಈಗ ಅದಿತಿ ಅಲ್ಲಿ ಹಾಡಾಡ್ತಾಳೆ. ಈಕೆ ಸೌಂಡ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿದ್ದ ಜನ ಈಕೆನ ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ನು ಹೋಟೆಲ್ನಲ್ಲಿ ಅದಿತಿ ತಂದೆ ಮತ್ತು ಹರಿ ಅದಿತಿನ ಹುಡುಕ್ತಿರ್ತಾರೆ. ಆಗ ನ್ಯೂಸ್ ನಲ್ಲಿ ಒಬ್ಬ ಇಂಡಿಯನ್ ಕಪಲ್ಸ್ ರೋಡ್ ಮೇಲೆ ಹಾಡಾಡ್ತಿದ್ದಾರೆ ಅಂತ ತೋರಿಸ್ತಾರೆ. ಇದನ್ನ ನೋಡಿ ಅದಿತಿ ತಂದೆ ಶಾಕ್ ಆಗ್ತಾನೆ, ಯಾಕಂದ್ರೆ ಅದು ಬೇರೆ ಯಾರು ಅಲ್ಲ, ಅದಿತಿ ಆಗಿರ್ತಾಳೆ. ಈಗ ಇವರು ಅದಿತಿ ಹತ್ರ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಈಗ ಇಲ್ಲಿ ಪೌಲ್ ಬರ್ತಾನೆ ಮತ್ತು ಅದಿತಿ ತಂದೆಗೆ ಎಲ್ಲ ನಿಜ ಹೇಳ್ತಾನೆ. ಅದಿತಿ ಹರಿಗೋಸ್ಕರ ಇಲ್ಲಿ ಓಡಿ ಬಂದಿದ್ಲು, ಆದ್ರೆ ಹರಿ ಆಕೆಗೆ ಚೀಟ್ ಮಾಡಿದ್ದ. ಇದನ್ನ ನೋಡಿದ ಅದಿತಿ ತಾನು ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ಲು, ಆದ್ರೆ ಸಿದ್ಧಾರ್ಥ್ ಆಕೆನ ಕಾಪಾಡಿ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ ಎಲ್ಲ ನಿಜ ಹೇಳ್ತಾನೆ. ಈಗ ಅದಿತಿ ತಂದೆ ಆಕೆ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆಗ ಪೌಲ್ ಆಕೆನ ಅದಿತಿ ಹತ್ರ ಕರ್ಕೊಂಡು ಬರ್ತಾನೆ. ಇಲ್ಲಿ ಸಿದ್ಧಾರ್ಥ್ ಮತ್ತು ಅದಿತಿ ಮಾತಾಡ್ತಿರ್ತಾರೆ. ಅದಿತಿ ಸಿದ್ಧಾರ್ಥ್ಗೆ, ನೀನು ತುಂಬಾ ಒಳ್ಳೆ ವ್ಯಕ್ತಿ, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳ್ತಾಳೆ ಮತ್ತು ಸಿದ್ಧಾರ್ಥ್ ಹತ್ರ ಫೋನ್ ತಗೊಂಡು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾಳೆ. ಅದಿತಿ, ಈ ವಿಡಿಯೋದಲ್ಲಿ ನಿನ್ನ ಪಕ್ಕದಲ್ಲಿ ನಿಂತವನು ಸಿದ್ಧಾರ್ಥ್, ಇವನು ತುಂಬಾ ಒಳ್ಳೆ ವ್ಯಕ್ತಿ, ಇವನನ್ನ ನೀನು ಮರಿಬಾರ್ದು, ಯಾಕಂದ್ರೆ ಇವನು ನಿನಗಾಗಿ ತುಂಬಾ ಕೆಲಸ ಮಾಡಿದ್ದಾನೆ. ಇನ್ನು ದಿನ ಬೆಳಗ್ಗೆ ಎದ್ದು ಈ ವಿಡಿಯೋನ ನೋಡಿ ಸಿದ್ಧಾರ್ಥ್ಗೆ ಐ ಲವ್ ಯು ಅಂತ ಹೇಳಬೇಕು ಅಂತ ರೆಕಾರ್ಡ್ ಮಾಡ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಹರಿ ಬರ್ತಾನೆ. ಈತ ಬಂದು ಸಿದ್ಧಾರ್ಥ್ಗೆ ಹೊಡಿತಾನೆ. ಇದನ್ನ ನೋಡಿ ಅದಿತಿ ಹರಿನ ತಡಿತಾಳೆ, ಆದ್ರೆ ಹರಿ ಕೇಳ್ತಿರಲ್ಲ, ಅವನು ಅದಿತಿನ ದೂಕ್ ಬಿಡ್ತಾನೆ. ಆಗ ಅದಿತಿ ಬ್ಯಾಲೆನ್ಸ್ ಮಿಸ್ ಆಗಿ ಆಕೆ ಗುಡ್ಡದಿಂದ ಕೆಳಗೆ ಬೀಳ್ತಾಳೆ. ಆದ್ರೆ ಆಕೆ ಪೂರ್ತಿಯಾಗಿ ಕೆಳಗೆ ಬೀಳದೆ ದಾರಿಯಲ್ಲಿ ಒಂದು ಮರದ ರೆಂಬೆಗೆ ಸಿಕ್ಕಾಕೋತಾಳೆ. ಆಗ ಅಲ್ಲಿ ಅದಿತಿ ತಂದೆ ಬರ್ತಾನೆ. ಈ ದೃಶ್ಯ ನೋಡಿ ಆತ ಶಾಕ್ ಆಗ್ತಾನೆ. ಈಗ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಅದಿತಿನ ಹಾಸ್ಪಿಟಲ್ ನಲ್ಲಿ ತೋರಿಸ್ತಾರೆ. ಈಕೆಗೆ ಇಲ್ಲಿ ಎಚ್ಚರಿಕೆ ಆದಾಗ ಆಕೆಗೆ ಮತ್ತೆ ಮೆಮೊರಿ ಲಾಸ್ ಆಗಿರುತ್ತೆ. ಆದ್ರೆ ಈ ಸಾರಿ ಸ್ವಲ್ಪ ಉಲ್ಟಾ ಆಗಿರುತ್ತೆ. ಆಕೆಗೆ ಹರಿ ತನಗೆ ಚೀಟ್ ಮಾಡಿದ ಎಲ್ಲ ವಿಷಯ ನೆನಪಿರುತ್ತೆ, ಆದ್ರೆ ಅದಾದ್ಮೇಲೆ ಏನಾಯ್ತು ಅಂತ ಆಕೆಗೆ ನೆನಪಿರಲ್ಲ. ಅಂದ್ರೆ ಆಕೆ ಸಿದ್ಧಾರ್ಥ್ನ ಮರೆತಿರ್ತಾಳೆ. ಈಗ ಅದಿತಿ ತಂದೆ ಅದಿತಿಗೆ ಎಲ್ಲ ನಿಜ ಹೇಳ್ತಾನೆ. ಆತ ಸಿದ್ಧಾರ್ಥ್ ಬಗ್ಗೆ ಅದಿತಿಗೆ ಹೇಳ್ತಾನೆ. ಆಕ್ಚುಲಿ ಅದಿತಿ ಕೆಳಗೆ ಬಿದ್ದಾಗ ಅಲ್ಲಿ ರೆಸ್ಕ್ಯೂ ಟೀಮರು ಬಂದಿರ್ತಾರೆ, ಆದ್ರೆ ಅದಿತಿ ತುಂಬಾ ಕೆಳಗೆ ಇರ್ತಾಳೆ. ಅದಕ್ಕೆ ಅವರು ಆಕೆನ ಹೇಗೆ ಕಾಪಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ. ಅದೇ ಟೈಮಲ್ಲಿ ಸಿದ್ಧಾರ್ಥ್ ಸ್ವಲ್ಪನೂ ಯೋಚನೆ ಮಾಡದೆ ಹಗ್ಗದ ಸಹಾಯದಿಂದ ಕೆಳಗಿಳಿತಾನೆ ಮತ್ತು ಆತ ಅದಿತಿಗೆ ಹಗ್ಗವನ್ನ ಕಟ್ಟಿ ಮೇಲೆ ಎಳ್ಕೊಳ್ಳುವಂತೆ ಮಾಡ್ತಾನೆ. ಈಗ ಎಲ್ಲರೂ ಅದಿತಿನ ಕಾಪಾಡ್ತಾರೆ, ಆದ್ರೆ ಅವರು ಸಿದ್ಧಾರ್ಥ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಆ ಕಡೆ ಗಮನ ಕೊಡಲ್ಲ. ಆಗ ಸಿದ್ಧಾರ್ಥ್ ಮೇಲೆ ಬರೋಕೆ ಟ್ರೈ ಮಾಡ್ತಿರ್ತಾನೆ, ಆದ್ರೆ ಅವನ ಹಗ್ಗ ಕಟ್ಟಾಗಿ ಅವನು ಕೆಳಗೆ ಬೀಳ್ತಾನೆ. ಇದನ್ನ ಕೇಳಿ ಅದಿತಿಗೆ ತಾನು ಸಿದ್ಧಾರ್ಥ್ನಿಂದಾಗಿ ಈಗ ಬದುಕಿದ್ದೀನಿ ಅಂತ ಅರ್ಥವಾಗುತ್ತೆ. ಆಕೆ ಸಿದ್ಧಾರ್ಥ್ನ ನೋಡೋಕೆ ಹೋಗ್ತಾಳೆ. ಸಿದ್ಧಾರ್ಥ್ಗೆ ಇನ್ನೂ ಟ್ರೀಟ್ಮೆಂಟ್ ನಡೀತಿರುತ್ತೆ. ಆಗ ಅದಿತಿ ಸಿದ್ಧಾರ್ಥ್ ವಾರ್ಡ್ ಹೊರಗೆ ಕೂತ್ಕೋತಾಳೆ. ಅಲ್ಲಿ ಸಿದ್ಧಾರ್ಥ್ಗೆ ಸಂಬಂಧಪಟ್ಟ ಕೆಲವೊಂದು ಸಾಮಾನು ಇರುತ್ತೆ ಮತ್ತು ಅದರಲ್ಲಿ ಅವನ ಮೊಬೈಲ್ ಕೂಡ ಇರುತ್ತೆ. ಈಗ ಅದಿತಿ ಆ ಫೋನ್ ತೆಗೆದು ನೋಡ್ತಾಳೆ. ಅದರಲ್ಲಿ ಒಂದು ವಿಡಿಯೋ ಇರುತ್ತೆ. ಆ ವಿಡಿಯೋನ ಅದಿತಿನೇ ರೆಕಾರ್ಡ್ ಮಾಡಿರ್ತಾಳೆ. ಆ ವಿಡಿಯೋ ನೋಡಿ ಅದಿತಿಗೆ ಸಿದ್ಧಾರ್ಥ್ ತನಗಾಗಿ ಏನೆಲ್ಲ ಮಾಡಿದ್ದಾನೆ ಅಂತ ನೆನಪಾಗುತ್ತೆ. ಆಗ ಅಲ್ಲಿ ಡಾಕ್ಟರ್ ಬಂದು ಸಿದ್ಧಾರ್ಥ್ಗೆ ಎಚ್ಚರಿಕೆ ಆಗಿದೆ ಅಂತ ಹೇಳ್ತಾನೆ. ಈಗ ಅದಿತಿ ಒಳಗೆ ಹೋಗಿ ಸಿದ್ಧಾರ್ಥ್ನ ಮಾತಾಡಿಸ್ತಾಳೆ ಮತ್ತು ನೀನು ಹೇಗಿದೆಯಾ ಅಂತ ಕೇಳ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಸಿದ್ಧಾರ್ಥ್ಗೆ ಈಗ ಮೆಮೊರಿ ಲಾಸ್ ಆಗಿರುತ್ತೆ. ಆತ ಅದಿತಿಗೆ ನೀನು ಯಾರು ಅಂತ ಕೇಳ್ತಾನೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆಗ್ತಾರೆ. ಆಗ ಅದಿತಿ ಸಿದ್ಧಾರ್ಥ್ಗೆ, ನಾನು ನಿನ್ನ ಗರ್ಲ್ ಫ್ರೆಂಡ್, ಒಂದು ಆಕ್ಸಿಡೆಂಟ್ ಆದ್ಮೇಲೆ ನೀನು ನಿನ್ನ ಮೆಮೊರಿಯನ್ನ ಕಳ್ಕೊಂಡೆ. ಅದಕ್ಕಿಂತ ಮುಂಚೆ ನಾವು ತುಂಬಾ ಸಂತೋಷದಿಂದ ಇದ್ವಿ, ಆದ್ರೆ ಪರವಾಗಿಲ್ಲ, ಈಗ ನಾವು ಮತ್ತೆ ಮೆಮೊರಿನ ಕ್ರಿಯೇಟ್ ಮಾಡೋಣ ಮತ್ತು ನಾವು ಮೊದಲಿನ ತರ ಒಟ್ಟಿಗೆ ಇರೋಣ ಅಂತ ಹೇಳ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.